ಗುರುಪೌರ್ಣಿಮೆಯ ನಿಮಿತ್ತ ಏನು ಆನಂದ್ ಕರ್ಪೂರ ದಾವಣಗೆರೆಯವರು ನಿವೃತ್ತ ಲೆಕ್ಕಾಧಿಕಾರಿಗಳು ಟೆಲಿಫೋನ್ ಡಿಪಾರ್ಟ್ಮೆಂಟು ಇವರು ಈ ದಿನ ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಗುರುಪೌರ್ಣಿಮೆ ನಿಮಿತ್ತ ಗುರುಗಳ ದರ್ಶನವನ್ನು ಪಡೆದು ಏನು ನಮ್ಮ ಮುಖ್ಯ ಶಿಕ್ಷಕರಾದ ಶ್ರೀ ನಿಜಲಿಂಗಪ್ಪನವರ ಪರಿಚಯದ ಮೇರೆಗೆ ಅವರು ಇಲ್ಲಿಗೆ ಆಗಮಿಸಿದ್ರು. ನಮಗೂ ಸಹ ಈ ಒಂದು ಸಂದರ್ಭದಲ್ಲಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ ನಾನು ಸಹ ವಿಡಿಯೋ ಮಾಡ್ಕೊಂಡು ಬಂದೆ. ಇವರ ಒಂದು ದರ್ಶನ ಭಾಗದಿಂದ ನಮಗೂ ಸಹ ಅವರ ಒಂದು ಸರಳತೆ ಮತ್ತು ಅವರ ವ್ಯಕ್ತಿತ್ವ ನಮಗೂ ಅತ್ಯಂತ ಹೆಮ್ಮೆಯನ್ನು ತರ್ತಕ್ಕಂಥ ವಿಷಯ. ಹಿರಿಯರಾಗಿರ್ತಕ್ಕಂಥ ಇವರು ಈ ಒಂದು ಇಡೀ ವಯಸ್ಸಿನಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ದೇಶಕ್ಕೆ, ರಾಜ್ಯಕ್ಕೆ, ಈ ನಾಡಿಗೆ ಅತ್ಯಂತ ವ್ಯವಸ್ಥಿತವಾದ ಒಂದು ಬಸವಣ್ಣನವರ ಸಂದೇಶವನ್ನು ಅವರು ಎಲ್ಲರಿಗೂ ತಿಳಿಯಪಡಿಸ್ತಾ ಇದ್ದಾರೆ. ಇದು ಅತ್ಯಂತ ಸಮರ್ಥನೀಯವಾದಂಥ ಮತ್ತು ಈಗಿನ ದಿನಮಾನಗಳಿಗೆ ಅತ್ಯಂತ ಅವಶ್ಯವಾದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇರೋದ್ರಿಂದ ನಾನು ಸಹ ನನ್ನ ವೈಯಕ್ತಿಕವಾಗಿ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ನಿರ್ದೇಶಕರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಏನು ಸಂದೇಶ ಇದೆ, ಸಮಪಾಲು ಎಲ್ಲರೂ ಸಮಾನವಾಗಿ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಈ ಸಂದೇಶವನ್ನು ಅವರು ಎಲ್ಲರಿಗೂ ಸಾರ್ತಾ ಇದ್ದಾರೆ. ಅದು ಅತ್ಯಂತ ಹೆಮ್ಮೆಯ ವಿಷಯ ಅಂತಂದೇಳಿ ನಾನಾದರೂ ಸಹ ಭಾವಿಸಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಶಿಕ್ಷಣಕ್ಕೆ ವಿದ್ಯಾಸಂಸ್ಥೆಗಳು ಉಳಿಯಲಿ. ನಮ್ಮ ಭಾರತದ ಹೆಮ್ಮೆ ಬೆಳೆಯಲಿ. ಭಾರತದ ಹೆಮ್ಮೆ ಬೆಳೆಯಲಿ. ಜೈ.